ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಉಪ್ಸಾರು ಚಟ್ನಿ ಮಾಡೋದನ್ನು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಫಸ್ಟಿಗೆ ನೋಡೋಣ. ಉಪ್ಸಾರು ಚಟ್ನಿಗೆ ಅಂತ ಹೇಳಿದ್ರೆ ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆಹಣ್ಣು ಇವೆಲ್ಲವೂ ಕೂಡ ಉಪ್ಸಾರು ಚಟ್ನಿಗೆ ತುಂಬ ರುಚಿಯಾಗಿರುತ್ತೆ. ಸೊ ಅದಕ್ಕೆ ಮುಂಚೆ ಒಣಮೆಣಸು ಇದೆಯಲ್ಲ, ಸೊ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದನ್ನು ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನಾನು ಬಾಣಲೆ ಕಾಯಕ್ಕಿಟ್ಟಿದ್ದೇನೆ, ಒಣಮೆಣಸು ಕೂಡ ಹಾಕಿದ್ದೇನೆ, ಜೊತೆಗೆ ಎಣ್ಣೆ ಕೂಡ ಹಾಕಿದ್ದೇನೆ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು, ಓಕೆನಾ? ಸೊ ಸಿಮ್ ಉರಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜೋರುರಿ ಕೊಡಬಾರ್ದು, ಯಾಕೆಂದರೆ ತುಂಬ ಸ್ಮೆಲ್ ಆದರೆ ಅದು ಸೀಕೊಂಡ್ರೆ ಚಟ್ನಿ ಕೂಡ ರುಚಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸಿಮ್ ಉರಿಯೆಲ್ಲ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಮಾಡಿ ಆರಿದ್ದಂತೆ ಇದನ್ನು ರುಬ್ಕೊಳ್ಬೇಕು. ಸೊ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಇದನ್ನು ಒಣಮೆಣಸನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಆರಿಸಿದ್ದೇವೆ. ಸೊ ಇವಾಗ ಏನೆಲ್ಲ ಮಸಾಲೆಗಳು ಇವೆಲ್ಲ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಕಾಳು ಮೆಣಸು, ಕೊತ್ತಂಬರಿ, ಹುಣಸೆಹಣ್ಣು ಇವೆಲ್ಲವನ್ನು ಕೂಡ ಚೆನ್ನಾಗಿ ರುಬ್ಕೊಬಿಡೋಣ. ಫ್ರೆಂಡ್ಸ್, ಉಪ್ಸಾರು ಚಟ್ನಿ ಏನು ಹೇಳಿದ್ನೋ ಅದು ಇವಾಗ ರೆಡಿಯಾಗಿದೆ. ಸೊ ಇದು ಉಪ್ಸಾರು ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಸೊಪ್ಪು ಸಾಂಬಾರು ಮಾಡ್ಕೊಂಡಾಗ ಅಥವಾ ಬೇಳೆ ಕಟ್ ಮಾಡ್ಕೊಂಡಾಗ ಇದೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ತುಪ್ಪ, ಅನ್ನ, ಅದ್ರ ಜೊತೆಗೆ ಉಪ್ಸಾರು ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ.